ಹೌದು, ಕೇಳಿದ್ದೆ ನೋಡಿ, ಮರ್ತೇ ಬಿಟ್ಟಿದ್ದೆ. ನಮ್ಮಮ್ಮ ಹೇಳ್ತಾ ಇದ್ರು ಮುಕ್ಕೋಟಿ ದೇವರು ಅಂತ. ಈಗ ಆ ಮುಕ್ಕೋಟಿ ದೇವರುಗಳ ಸೃಷ್ಟಿ ಹೇಗಾಯ್ತು? ತುಂಬಾ ಹಿಂದೆ ಜನ ಅತ್ಯಂತ ತನ್ಮಯತೆಯಿಂದ ಗಣೇಶ ಸ್ತುತಿಯನ್ನು ಭಕ್ತವೃಂದ ಹಾಡಿದನ್ನು ಕೇಳಿದ್ದೀರಿ. ಈಗ ವಾರದ ಪ್ರಥಮ ದಿನವಾದ ಸೋಮವಾರದಿಂದ ಪ್ರಾರಂಭಿಸೋಣ. ಸೋಮವಾರದಂದು ಶಿವ, ಗೌರಿ, ಇಂದ್ರಾಕ್ಷಿ, ಬಿಲ್ವ, ಅನ್ನಪೂರ್ಣೇಶ್ವರಿ ದೇವರುಗಳನ್ನು ಆರಾಧಿಸಲಾಗುವುದು. ಈಗ ಶಿವನ ಕುರಿತು ಬೇಡರ ಕಣ್ಣಪ್ಪ ಸ್ತುತಿಸುವುದನ್ನು ಅಂಗನಾಚಿ ಬೇಡುವ ಶ್ರೀ ಕೃಷ್ಣನ ಭಕ್ತೆ ಹಾಗೂ ಪ್ರೇಮಿ ರಾಧೆಯ ಸುಂದರ ನೃತ್ಯವನ್ನು ನೋಡೋಣ ಬನ್ನಿ.
ಕನ್ನಡ ಕೂಟದ ಕಾರ್ಯಕ್ರಮಕ್ಕೆ ಮುಂಚೆ ಎಲ್ಲ ದೇವ್ರಿಗಿಂತ ಮುಂಚೆ ಮೈಕೋಸ್ವರ ಅಂತ ಒಂದು ದೇವರಿದ್ದಾನೆ ನೋಡಿ, ಅವನಿಗೊಂದು ಪ್ರಾರ್ಥನೆ ಮಾಡ್ಕೊಂಡು ಶುರು ಮಾಡಿಬಿಟ್ರೆ ನಮ್ಗೆ ಈ ಥರ ಪ್ರಾಬ್ಲಮ್ಸ್ ಆಗೋದಿಲ್ಲ ಅನ್ಸುತ್ತೆ. ಮೈಕಿನಲ್ಲಿ ಸ್ವಲ್ಪ ತೊಂದರೆ ಆಯಿತು, ಅದಕ್ಕೆ ತಮ್ಮೆಲ್ಲರ ಕ್ಷಮೆ ಕೋರುತ್ತಾ ಈ ಕಾರ್ಯಕ್ರಮವನ್ನು ಇಷ್ಟು ಚೆನ್ನಾಗಿ ನಿರ್ದೇಶಿಸಿದ ಶ್ರೀಮತಿ ಮಮತಾ ಶೇಖರ್ ಹಾಗೂ ಶ್ರೀ ನಟರಾಜ್ ಗುಜ್ರನ್ ಅವರಿಗೆ ಕನ್ನಡ ಕೂಟದ ಪರವಾಗಿ ಧನ್ಯವಾದಗಳು. ಈಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮಕ್ಕಳ ಪಾತ್ರ ಪರಿಚಯ. ಅದೇ ಥರ ನಾವು ಈ ಶನಿವಾರ ಟೆಂಪಲ್ ಅಲ್ಲಿ ಆಡಿಯೋ ಪ್ರಾಬ್ಲಮ್ ಯಾವಾಗಲೂ ಇದ್ದಿದ್ದೆ ಅಂದ್ಬಿಟ್ಟು ಈ ಸಲ ಪ್ರತಿಯೊಂದನ್ನು ಔಟ್ಸೋರ್ಸ್ ಮಾಡಿದ್ರೂ ಆ ಪ್ರಾಬ್ಲಮ್ ಇನ್ನೂ ಹೋಗ್ತಾ ಇಲ್ಲ. ಅದಕ್ಕಾಗಿ ಕನ್ನಡ ಕೂಟದ ಪರವಾಗಿ ನಾನು ತಮ್ಮೆಲ್ಲರಲ್ಲಿ ಕ್ಷಮೆ ಕೇಳ್ತೀನಿ. ಈಗ ಒಂದು ತಿಂಗಳ ಹಿಂದೆ ಹಾಗೆ ಇಲ್ಲೊಂದು ಆಗಸ್ಟ್ 14 FIA ಇಂಡಿಪೆಂಡೆನ್ಸ್ ಡೇ ಪೆರೇಡಲ್ಲಿ ಪಾಲ್ಗೊಂಡ ಎಲ್ಲ ಕನ್ನಡ ಕೂಟದ ಸದಸ್ಯರು ದಯವಿಟ್ಟು ವೇದಿಕೆ ಹಿಂಭಾಗಕ್ಕೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಇಂಡಿಪೆಂಡೆನ್ಸ್ ಡೇ ಪೆರೇಡ್ನಲ್ಲಿ ಪಾಲ್ಗೊಂಡ ಎಲ್ಲ ಕನ್ನಡ ಕೂಟದ ಸದಸ್ಯರು ವೇದಿಕೆ ಹಿಂಭಾಗಕ್ಕೆ ಬರಬೇಕು. ಹಿಂಭಾಗ ಅಥವಾ ಮುಂಭಾಗ ಇಲ್ಲಿ ಇವ್ರದಾದ ತಕ್ಷಣ ದಯವಿಟ್ಟು ಇಲ್ಲಿ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಸೊ ಈಗ ಸಂಕಲ್ಪ ಗೌಡ ಅವರ ಒಂದು ಕಿರು ಪರಿಚಯ. ಸಂಕಲ್ಪ ಏಳನೇ ಗ್ರೇಡ್ನಲ್ಲಿ ಓದ್ತಿದ್ದಾರೆ. ಅವರು ಅಕಾಡೆಮಿಕ್ ಆಗಿ ತುಂಬಾ ಹಾಗೆ ಮಾಡೋಣ ಅಂತೀರಾ. 7ನೇ ಗ್ರೇಡ್ನಲ್ಲಿ ಓದುತ್ತಿರುವ ಸಂಕಲ್ಪ ಕನ್ನಡ ಕೂಟದ ಆಜೀವ ಸದಸ್ಯರಾದ ವೀಣಾ ಮತ್ತು ರಮೇಶ್ ಗೌಡ ಅವರ ಪುತ್ರ. ಪ್ರತಿಭಾವಂತ ವಿದ್ಯಾರ್ಥಿಯಾದ ಸಂಕಲ್ಪ ಪ್ರತಿಷ್ಠಿತ ಜಾನ್ ಹಾಪ್ಕಿನ್ಸ್ ವಿಶ್ವವಿದ್ಯಾಲಯ ನಡೆಸುವ ಈ ವರ್ಷದ ಪ್ರತಿಭಾನ್ವೇಷಣೆ ಪರೀಕ್ಷೆಯಲ್ಲಿ ಪಾಲ್ಗೊಂಡು ಅತಿ ಹೆಚ್ಚು ಅಂಕ ಗಳಿಸಿದವರಲ್ಲಿ ಒಬ್ಬರಾಗಿದ್ದಾರೆ. ಉತ್ತಮ ಪಿಯಾನೋ ವಾದಕರು ಆದ ಇವರು ತಮ್ಮ SVAA ಈಜು ತಂಡದ ಸದಸ್ಯರು, ಜೊತೆಗೆ ಬಾಯ್ ಸ್ಕೌಟ್ ಸಹ ಆಗಿದ್ದು ಅಲ್ಲಿಯೂ ಕೆಲವು ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಹೀಗೆ ಬಹುಮುಖ ಪ್ರತಿಭೆ ಹೊಂದಿರುವ ಇವರನ್ನು ಗುರುತಿಸಿ ರಾಜ್ಯೋತ್ಸವ ದೀಪಾವಳಿ ಆಚರಣೆಯ ಈ ಸಂದರ್ಭದಲ್ಲಿ ಕೂಟದ ವತಿಯಿಂದ ಸನ್ಮಾನಿಸಿ ಪ್ರೋತ್ಸಾಹಿಸಲು ನಮ್ಮ 2005ರ ಸಮಿತಿ ಆಶಿಸುತ್ತದೆ. ಇದನ್ನು ನಮ್ಮ ಖಜಾಂಚಿಗಳಾದ ಗೋಪಾಲ್ ಶ್ರೀಧರ್ ಅವರು ಸಂಕಲ್ಪ ಗೌಡ ಅವರಿಗೆ ನೀಡಬೇಕೆಂದು ಕೇಳ್ಕೊಳ್ತೇವೆ. ಈಗ ಗೋಪಾಲ್ ಶ್ರೀಧರ್ ಅವರು ಸುಶ್ರುತ್ ಮತ್ತು ವೀಣಾಗೌಡ ಅವರು ಚಿನ್ಮಯಿ ಬೆಟ್ಟದಪುರ ಅವರ ಸ್ಮರಣ ಫಲಕಗಳನ್ನು ಓದಿ ಅವರಿಗೆ ಪ್ರದಾನ ಮಾಡಲಿದ್ದಾರೆ. ಸುಕೃತ್ ಸುಬ್ರಾವ್ ಅವರಿಗೆ ಅಭಿನಂದನೆಗಳು. ಈ ಫಲಕದಲ್ಲಿ 10ನೇ ಗ್ರೇಡ್ನಲ್ಲಿ ಓದುತ್ತಿರುವ ಸುಕೃತ್ ಸುಬ್ರಾವ್ ಕನ್ನಡ ಕೂಟದ ಆಜೀವ ಸದಸ್ಯರಾದ ಮೀನಾ ಮತ್ತು ಕೃಷ್ಣ ಸುಬ್ರಾವ್ ಅವರ ಪುತ್ರ. ಪ್ರತಿಭಾವಂತ ವಿದ್ಯಾರ್ಥಿಯಾದ ಸುಕೃತ್ 7ನೇ ಗ್ರೇಡ್ನಲ್ಲಿರುವಾಗ ಪ್ರತಿಷ್ಠಿತ ಜಾನ್ ಹಾಪ್ಕಿನ್ಸನ್ ವಿಶ್ವವಿದ್ಯಾಲಯ ನಡೆಸುವ ಪ್ರತಿಭಾನ್ವೇಷಣೆ ಪರೀಕ್ಷೆಯಲ್ಲಿ ಪಾಲ್ಗೊಂಡು ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದವರಲ್ಲಿ ಒಬ್ಬರಾಗಿರುತ್ತಾರೆ. 8ನೇ ಗ್ರೇಡ್ನಲ್ಲಿ ತಮ್ಮ ಶಾಲೆಯ ವ್ಯಾಲಿಡೆಕ್ಟೋರಿಯಂ, ಸ್ಪೆಲ್ಲಿಂಗ್ ಮತ್ತು ಜಿಯಾಗ್ರಫಿ ಬಿ ಚಾಂಪಿಯನ್ ಸಹ ಆಗಿರುತ್ತಾರೆ. ಉತ್ತಮ ಡ್ರಮ್ ಮತ್ತು ಪಿಯಾನೋ ವಾದಕರು ಆದ ಇವರು ತಮ್ಮ ಬಿಡುವಿನ ಸಮಯವನ್ನು ಆಸ್ಪತ್ರೆಗಳಲ್ಲಿ ಸೇವಾ ಕಾರ್ಯಗಳಿಗೆ ನೀಡುತ್ತಾರೆ. ಟೀಕ್ವಾಂಡೋ ಸಮರ ಕಲೆಯಲ್ಲಿ ಪ್ರಥಮ ದರ್ಜೆಯ ಕಪ್ಪುಪಟ್ಟಿ ವಿಜೇತರು ಕೂಡ ಇವರು. ಹೀಗೆ ಬಹುಮುಖ ಪ್ರತಿಭೆಯನ್ನು ಹೊಂದಿರುವ ಇವರನ್ನು ಗುರುತಿಸಿ ರಾಜ್ಯೋತ್ಸವ ದೀಪಾವಳಿ ಆಚರಣೆಯ ಈ ಶುಭ ಸಂದರ್ಭದಲ್ಲಿ ಕೂಟದ ವತಿಯಿಂದ ಸನ್ಮಾನಿಸಿ ಪ್ರೋತ್ಸಾಹಿಸಲು ನಮ್ಮ 2005ನೆಯ ಸಮಿತಿಯು ಹರ್ಷಿಸುತ್ತದೆ. ಉತ್ತರ ಕ್ಯಾಲಿಫೋರ್ನಿಯಾ ಕನ್ನಡ ಕೂಟ. ಕನ್ನಡ ಚಿನ್ಮಯಿ ಬೆಟ್ಟದಪುರ ಕನ್ನಡ ಕೂಟದ ಅತಿ ಸಕ್ರಿಯ ಯುವ ಪ್ರತಿಭೆಗಳಲ್ಲಿ ಒಬ್ಬರು. 16 ವರ್ಷಗಳಿಂದ ಕೂಟದ ಅನೇಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿದ್ದಾರೆ. ವೃತ್ತಿಪರ ಸಂಗೀತ ಶಿಕ್ಷಣ ಪಡೆದು ಉತ್ತಮ ಸಂಗೀತಗಾರ್ತಿಯಾಗಿರುವ ಇವರು ಪ್ರತಿಭಾವಂತ ಭರತನಾಟ್ಯ ನೃತ್ಯಗಾರ್ತಿಯೂ ಸಹ ಆಗಿದ್ದಾರೆ. ಕೂಟದ ಕೆಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನಿರ್ಮಿಸಿ ನಿರ್ದೇಶಿಸಿದ್ದಾರೆ. ಕನ್ನಡ ಕೂಟದ ಯುವ ಪ್ರತಿನಿಧಿಯಾಗಿ ಸ್ವರ್ಣ ಸೇತು ವಾರ್ಷಿಕ ಸಂಚಿಕೆಯ ಯುವ ಸಂಪಾದಕರಾಗಿ ಈ ವರ್ಷದ ಕನ್ನಡೋತ್ಸವ ಸಮಿತಿಯಲ್ಲಿ ಸದಸ್ಯರಾಗಿ ಕನ್ನಡ ಕೂಟಕ್ಕೆ ಗಣನೀಯವಾದ ಸೇವೆ ಸಲ್ಲಿಸಿದ್ದಾರೆ. ಬರ್ಕ್ಲಿಯ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡವನ್ನು ಒಂದು ವಿಷಯವಾಗಿ ಶ್ರಮಿಸಲು
ಕಲಿಸಲು ಶ್ರಮಿಸಿದ್ದಾರೆ. ಹೀಗೆ ಕನ್ನಡ ಕೂಟಕ್ಕೆ ಅಪರೂಪದ ಸೇವೆಯನ್ನು ಸಲ್ಲಿಸಿ ಯುವ ಸದಸ್ಯರಿಗೆ ಮಾರ್ಗದರ್ಶಿಯಾಗಿರುವ ಇವರನ್ನು ಗುರುತಿಸಿ ರಾಜ್ಯೋತ್ಸವ ದೀಪಾವಳಿ ಆಚರಣೆಯ ಈ ಸಂದರ್ಭದಲ್ಲಿ ಕೂಟದ ವತಿಯಿಂದ ಸನ್ಮಾನಿಸಿ ಪ್ರೋತ್ಸಾಹಿಸಲು ನಮ್ಮ 2005ನೇ ಸಮಿತಿಯು ಹರ್ಷಿಸುತ್ತದೆ. ಅಧ್ಯಕ್ಷರು, ಉತ್ತರ ಕ್ಯಾಲಿಫೋರ್ನಿಯಾ ಕನ್ನಡ ಕೂಟ. ಧನ್ಯವಾದಗಳು ಮತ್ತು ಅಭಿನಂದನೆಗಳು ಸಂಕಲ್ಪ ಸುಶ್ರುತ್ ಮತ್ತು ಚಿನ್ಮಯಿ ಬೆಳತ್ಪುರ ಅವರೇ. ಈಗ ದಯವಿಟ್ಟು FIA ಅಂದರೆ ಫೆಡರೇಷನ್ ಆಫ್ ಇಂಡಿಯಾ ಅಸೋಸಿಯೇಷನ್ ಅವರು ಆಗಸ್ಟ್ ತಿಂಗಳಿನಲ್ಲಿ ಭಾರತದ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಪೆರೇಡ್ ಮತ್ತು ಸ್ತಬ್ಧಚಿತ್ರಗಳ ಸ್ಪರ್ಧೆಯನ್ನ ಏರ್ಪಡಿಸಿದ್ರು. ಇದರಲ್ಲಿ ಬಹಳಷ್ಟು ಸ್ಥಳೀಯ ಸಂಸ್ಥೆಗಳು ಪಾಲ್ಗೊಂಡಿದ್ವು. ನಮ್ಮ ಕನ್ನಡ ಕೂಟದವರು ಪ್ರದರ್ಶಿಸಿದ ಕರ್ನಾಟಕದ ಕರಾವಳಿಯ ಸುಂದರ ದೃಶ್ಯ ಹಾಗೂ ನೃತ್ಯಗಳು ಇದರಲ್ಲಿ 2 ಬಹುಮಾನಗಳನ್ನ ಪಡೆದುಕೊಂಡು ಮೊದಲನೇ ಬಹುಮಾನ ಮತ್ತು ಅತ್ಯುತ್ತಮ ಪ್ರದರ್ಶನ. ಇದು ಕನ್ನಡಿಗರಾದ ನಮ್ಮೆಲ್ಲರಿಗೂ ಒಂದು ಹೆಮ್ಮೆಯ ಸಂಗತಿ. ಈ ಯಶಸ್ಸಿನಲ್ಲಿ ಪಾಲ್ಗೊಂಡ ಈ ಎಲ್ಲ ಸದಸ್ಯರಿಗೂ ಕೂಟದ ಪರವಾಗಿ ಒಂದು ಕಿರುಕಾಣಿಕೆ. ಸುಮಾ ಜೋಶಿ, ವಿದ್ಯಾ ಹೆಗ್ಡೆ, ದಿವ್ಯಾ ಗಿರಿಧರ್, ಶಾಲಿನಿ ಸೆಟ್ಟಿ, ಪಲ್ಲವಿ ಸೆಟ್ಟಿ, ಸಿಂಧು ರಾವ್, ಪ್ರಿಯಾ ವೆಂಕಟೇಶ್, ಶೇಷಾದ್ರಿ ವಾಸವಮೂರ್ತಿ, ವಿನಯ್ ಹೆಗ್ಡೆ, ಪ್ರಶಾಂತ್ ಪಡುಬಿದ್ರಿ, ಗಿರೀಶ್ ಹೆಗ್ಡೆ, ವಿಕ್ರಮ್ ಹೊಳ್ಳ, ಪಲ್ಲವಿ ಪಡುಬಿದ್ರಿ, ತನ್ಮಯಿ ಶಾಸ್ತ್ರಿ, ನಿಖಿತಾ ಶಂಕರ್, ತಾರಿಣಿ ನಗರ್ಕರ್, ದೀಪ್ತಿ ಕಿರಣ್, ಅಜಯ್ ಶಿವಮೊಗ್ಗ, ವಿಜಯ್ ಶಿವಮೊಗ್ಗ, ರವಿ ರೆಡ್ಡಿ, ಜನಾರ್ದನ್ ಮರಿಯಪ್ಪ, ಮೃತ್ಯುಂಜಯ ಹಾರ್ತಿಕೋಟೆ, ಶ್ರೀವತ್ಸ ದುಗ್ಲಾಪುರ, ರಶ್ಮಿ ಅಶೋಕ್, ಸೌಜನ್ಯ ಕೇಣಿ, ಸುಧೀರ್ ನಗರ್ಕರ್, ಲಲನಾ ಕೃಷ್ಣಪ್ಪ, ಪ್ರಕಾಶ್ ಮುನಿಯಪ್ಪ, ಜ್ಯೋತಿ ಶೇಖರ್, ದಿನೇಶ್ ತಡ್ಡಿ, ಪ್ರದೀಪ್ ಸಿಂಹ, ವಸುಧಾ ಹೆಗ್ಡೆ ಮತ್ತು ಜನಾರ್ದನ್ ಸ್ವಾಮಿ. ಇದರ ಜೊತೆಗೆ ಇನ್ನು ಅನೇಕ ಸದಸ್ಯರು ನಮ್ಮ ಜೊತೆಯಲ್ಲಿ ಪೆರೇಡ್ನಲ್ಲಿ ಹೆಜ್ಜೆ ಹಾಕಿ ಬೆಂಬಲ ವ್ಯಕ್ತಪಡಿಸಿದ್ರು. ಅವರೆಲ್ಲರಿಗೂ ಸಹ ಕನ್ನಡ ಕೂಟದ ಪರವಾಗಿ ಅನಂತ ಧನ್ಯವಾದಗಳು. ಅದು ನಮಗೆ ಕಾರಣ ಗೊತ್ತಾಯ್ತು ಯಾಕೆ ಮೈಕ್ ಪ್ರಾಬ್ಲಮ್ ಆಯ್ತು ಅಂತ. ಸನ್ನಿವೇಲ್ ಟೆಂಪಲ್ಗೆ ತೆಂಗಿನಕಾಯಿ ಕೊಡೋದನ್ನು ಔಟ್ಸೋರ್ಸ್ ಮಾಡಿಸ್ಬಿಟ್ಟಿದ್ರಂತೆ. ಅವ್ರು ಮಾಡೇ ಇಲ್ಲ ಅವ್ರ ಕೆಲಸ. ಈಗ ಸನ್ನಿವೇಲ್ ಟೆಂಪಲ್ಗೆ ತೆಂಗಿನಕಾಯಿ ಕೊಟ್ಟು ನಮ್ಮ ಮುಂದಿನ ಕಾರ್ಯಕ್ರಮಗಳು ಸುಗಮವಾಗಿ ಆಗುವಂತೆ ಕೇಳ್ಕೊಂಡಿದ್ದಾರೆ. ಸೊ ಇನ್ಮೇಲೆ ಮೈಕಿನ ಪ್ರಾಬ್ಲಮ್ ಇರೋದಿಲ್ಲ ಅನ್ಕೋತೀವಿ. ಭಾವನೆಗಳನ್ನು ತಲುಪಿಸಿದರೆ ಚಿತ್ರಕಾರರು ನಿಮಗೆ ದೃಶ್ಯ ರೂಪದಲ್ಲಿ ತಮ್ಮ ಭಾವನೆಗಳನ್ನು ತಿಳಿಸುತ್ತಾರೆ. ಈಗ ನಿಮ್ಮ ಮನಸ್ಸಿಗೆ ಮೂಡಿಬರುವ ಚಿತ್ರದೊಂದಿಗೆ ಭಾವನೆಗಳೊಂದಿಗೆ ಹೇಗೆ ಹೊಂದಿಕೊಳ್ಳುತ್ತೆ ಅಂತ ಕೇಳೋಣ, ನೋಡೋಣ. ಗಾನಚಿತ್ರ ಕಾರ್ಯಕ್ರಮ ಪ್ರಾರಂಭಿಸುವುದು ವಾಡಿಕೆ, ನಮ್ಮೆಲ್ಲರ ಅನುದಿನದ ವಾಡಿಕೆ.